ದಯವಿಟ್ಟು ರೈತರು ಈ ಜೆಡಿಗಳನ್ನ ಜೈಂಟ್ ವೆಂಚರ್ಸ್ನ ಮತ್ತೆ ಈ ಬಿಲ್ಡರ್ಗಳನ್ನ ಇವ್ರನ್ನ ಯಾವುದೇ ಕಾರಣಕ್ಕೂ ನಂಬಕ್ ಹೋಗ್ಬೇಡಿ. ಇವ್ರೇನಾದ್ರೂ ಮಾತಾಡಕ್ಕೆ ಏನಾದ್ರು ಹೋದ್ರೆ ಅವ್ರ ಕೈಯಲ್ಲಿ ಪೊಲೀಸ್ ದುಡ್ಡು ಕಾಸು ಬೇಕಾದಷ್ಟು ಯಾರಿದ್ದಾರೆ ಇವ್ರು ನಂಬಕ್ ಹೋಗ್ಬೇಡಿ. ನೀವು ಯಾರ್ಯಾರೋ ಇಲ್ಲಿ ಬಿಲ್ಡಿಂಗ್ ಕೊಟ್ಟಿದ್ದೀರಾ, ನೀವು ಯಾರ್ಯಾರು ಜಮೀನ್ ಕೊಟ್ಟಿದ್ದೀರಾ, ನೀವು ಯಾರ್ಯಾರು ಇವ್ರ ಹತ್ರ ಅಗ್ರಿಮೆಂಟ್ ಹಾಕೊಂಡಿದ್ದೀರೋ ಪ್ರತಿಯೊಬ್ಬರಿಗೂ ಮೋಸ ಆಗ್ತಿದೆ. ಅವ್ರು ನಂಬಕ್ ಹೋಗ್ಬೇಡಿ. ಫಸ್ಟ್ SLV ಗೋಲ್ಡನ್ ಟವರ್ಸ್ ಅವ್ರು ನಂಬೇಡ್ರಿ. ಒಂದು ಮಾತಾಡೋ ಫಸ್ಟ್ ಜಮೀನ್ ತಗೊಳ್ಳೋ ಗೊತ್ತಲ್ಲಣ್ಣ, ನೈಸಾಗಿ ಯಾವ ತರ ಬೇಕು ಆ ತರ ಎಲ್ಲ ನೀಟಾಗಿ ಅವ್ರ ಹತ್ರ ಮಾತಾಡ್ಬಿಟ್ಟು ಇವಾಗ ನಿಮ್ ಕೈಯಲ್ಲಿ ಏನಾದ್ರೂ ಮಾಡ್ಕೊಂಡ್ರೆ ನಾವು ₹1 ಕೊಡಲ್ಲ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀವಿ. ದಯವಿಟ್ಟು ರೈತರು ಈ ಜೆಡಿಗಳನ್ನ ಜೈಂಟ್ ವೆಂಚರ್ಸ್ನ ಮತ್ತೆ ಈ ಬಿಲ್ಡರ್ಗಳನ್ನ ಇವ್ರನ್ನ ಯಾವುದೇ ಕಾರಣಕ್ಕೂ ನಂಬಕ್ ಹೋಗ್ಬೇಡಿ. ನೀವು ಮಾರಂಗಿದ್ರೆ ಔಟ್ರೇಟ್ ಕೊಟ್ಟು ಮಾರ್ಬಿಡ್ರಿ. ಯಾವುದೇ ಕಾರಣಕ್ಕೂ ಇವ್ರಿಗೆ ನೀವು ಜೆಡಿಗಳಿಗೆಲ್ಲ ಕೊಟ್ಟು ಅವ್ರು ನಂಬೋ ಅಂತ ಕೆಲಸ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡ್ ಬರ್ತಾ ಇದೀವಿ. ಒಂದಷ್ಟು ವರ್ಷ ನಾವೇನ್ ಮಾಡಿದ್ವಿ, ಇವ್ರು ರಿಜಿಸ್ಟ್ರೇಷನ್ಗಳೇ ಸ್ಟಾಪ್ ಮಾಡಿದ್ವಿ. ಆದ್ರೆ ಅವರು ಬಲಾಢ್ಯರು ಬಲ ಪ್ರಯೋಗ ಮಾಡ್ಕೊಂಡು ಬೇರೆಯವ್ರಿಗೆಲ್ಲ ಲಂಚಗಳೆಲ್ಲ ಕೊಟ್ಕೊಂಡು ಬೇರೆ ತರ ರಿಜಿಸ್ಟ್ರೇಷನ್ ಮಾಡ್ಕೊಂತ ಇದ್ರು. ಈಗ ಇಲ್ಲಿನೋ ಆ ತರದ್ದೇ ಒಂದು ಘಟನೆ ನಡೆದಿತ್ತು. ಇವರು ನೋಡಿ ರೈತರು ಇವ್ರ ಹತ್ರ ಏನ್ ಮಾಡಿದ್ದಾರೆ, SLV ಗೋಲ್ಡನ್ ಬಿಲ್ಡರ್ಸ್ ಇವ್ರೇನ್ ಮಾಡ್ತಾರೆ, ಹಿಂದೆ ನೋಡಿ ಅಲ್ಲಿ ಕಾಣಿಸ್ತೈತೆ ಬಿಲ್ಡಿಂಗ್, ಇದನ್ನ ಕಟ್ತಾರೆ. ಇದನ್ನ ಕಟ್ಟುವಾಗ ಇವ್ರಿಗೇನ್ ಹೇಳ್ತಾರೆ, ನೀವು ನಮ್ಗೆ ಲ್ಯಾಂಡ್ ಕೊಡಿ, ಅದ್ರಲ್ಲಿ ನಮಗೆ 60%, ನಿಮ್ಗೆ ನಾವು 40% ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಇವ್ರಿಗೇನ್ ಮಾಡಿದಾರೆ ಅಂದ್ರೆ ಕೇವಲ 29% ಕೊಟ್ಟು 11% ಕೊಟ್ಟಿಲ್ಲ. 11% ಇವ್ರು ಕೊಟ್ಟಿಲ್ಲ. ಇವ್ರೇನಾದ್ರೂ ಮಾತಾಡಕ್ ಏನಾದ್ರು ಹೋದ್ರೆ ಅವ್ರ ಕೈಯಲ್ಲಿ ಪೊಲೀಸ್ ದುಡ್ಡು ಕಾಸು ಬೇಕಾದಷ್ಟು ಐತಿ. ಇವ್ರ ಹಸ್ಬೆಂಡ್ ಇವ್ರೇನಾದ್ರೂ ಲೀಗಲ್ ಆಗಿ ನಾವು ಫೈಟ್ ಮಾಡ್ಬೇಕು, ಮೇಲಲ್ಲಿ ಇವ್ರಿಗೊಂದು ಮೇಲ್ ಹಾಕ್ತಾರೆ, ನೀವು ಬಂದ್ ನಮ್ಮ ಆಫೀಸಲ್ಲಿ ಮಾತಾಡ್ರಿ ಅಂತ. ಇವ್ರಾಗ ಆಫೀಸಲ್ಲಿ ಹೋಗಿ ಮಾತಾಡಕ್ ಹೋದ್ರೆ ಇವ್ರ ಮೇಲೆ ಕೇಸ್ ಮಾಡೋ ಕೆಲಸ ಮಾಡ್ತಾರೆ. ಹಂಗಾಗಿ ನಾವೇನ್ ಮಾಡ್ತೀವಂದ್ರೆ ಇವನು ಯಾರು ಇವ್ರ ಪಕ್ಕ ಫಸ್ಟ್ SLV ಗೋಲ್ಡನ್ ಬಿಲ್ಡರ್ಸ್ ಯಾರಿದ್ದಾರೆ ಇವ್ರು ನಂಬಕ್ ಹೋಗ್ಬೇಡಿ. ನೀವು ಯಾರ್ಯಾರು ಇಲ್ಲಿ ಬಿಲ್ಡಿಂಗ್ ಕೊಟ್ಟಿದ್ದೀರಾ, ನೀವು ಯಾರ್ಯಾರು ಜಮೀನ್ ಕೊಟ್ಟಿದ್ದೀರಾ, ನೀವು ಯಾರ್ಯಾರು ಇವ್ರ ಹತ್ರ ಅಗ್ರಿಮೆಂಟ್ ಹಾಕೊಂಡಿದ್ದೀರೋ ಪ್ರತಿಯೊಬ್ಬರಿಗೂ ಮೋಸ ಆಗ್ತಿದೆ. ಅವ್ರು ನಂಬಕ್ ಹೋಗ್ಬೇಡಿ. ಫಸ್ಟ್ ಏನು SLV ಗೋಲ್ಡನ್ ಟವರ್ಸ್ ಅವ್ರು ನಂಬೇಡ್ರಿ. ಒಂದು. ಎರಡನೇ ವಿಚಾರ, ಈ ತರ ಜೈಂಟ್ ವೆಂಚರ್ಸ್ ನರಸಿಂಹನಾಯ್ಡು ಅಂತ ಹೇಳ್ಬಿಟ್ಟು ಒಬ್ಬ ಬಿಲ್ಡರು, ನರಸಿಂಹನಾಯ್ಡು ಅಂತ, ಈ ವ್ಯಕ್ತಿ ಏನ್ ಮಾಡ್ತಾನೆ, ನಿಮ್ಗೆ ಯಾಕೆ ಅದೇ ಮಾತಾಡೋ ಫಸ್ಟ್ ಜಮೀನ್ ತಗೊಳ್ಳೋ ಗೊತ್ತಲ್ಲಣ್ಣ, ನೈಸಾಗಿ ಯಾವ ತರ ಬೇಕು ಆ ತರ ಎಲ್ಲ ನೀಟಾಗಿ ಅವ್ರ ಹತ್ರ ಮಾತಾಡ್ಬಿಟ್ಟು ಇವಾಗ ನಿಮ್ ಕೈಯಲ್ಲಿ ಏನಾದ್ರೂ ಮಾಡ್ಕೊಳ್ರೆ ನಾವು ₹1 ಕೊಡಲ್ಲ ಅಂತ ನೋಡಿ. ಅವ್ನು ಕೊಡ್ಬೇಕಾಗಿರೋಂಥ ಬ್ಯಾಲೆನ್ಸ್ ಇಷ್ಟು ಸ್ಕ್ವೇರ್ ಫೀಟ್ 2534.44 ಸ್ಕ್ವೇರ್ ಫೀಟು ಇವ್ರಿಗಿನ್ನ ಬ್ಯಾಲೆನ್ಸ್ ಇದೆ. ಅದ್ ನಾವು ಕೊಡಲ್ಲ, ನಿಮ್ ಕೈಯಲ್ಲಿ ಏನ್ ಮಾಡ್ತಿರೋ ಮಾಡ್ಕೊಳ್ರಿ ಅಂತ. ಆದ್ರೆ ಬೇರೆಯವ್ರಾದ್ರೆ ಏನ್ ಮಾಡ್ತಾರೆ ಪಾಪ, ಕೋರ್ಟ್ಗಳು ಅಲ್ದಾಡಿ ಸುಸ್ತಾಗ್ಬಿಡ್ತಾರೆ. ಸಂದೇಶ ಹಂಗ್ ಮಾಡಲ್ಲ. ಕೋರ್ಟಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ, ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ಅದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಈ ಲೇಔಟ್ ಮುಂದೆ ಬಂದು ಕುತ್ಕೊಂತೀನಿ. ಈ ವಾರದಲ್ಲಿ ಇವ್ರದ್ದು ಬಗೆಹರಿಬೇಕು. ಪಾಪ ಹುಡುಗಿ ಮಗುನ ಹಾಕೊಂಡು 7 ತಿಂಗಳು ಪ್ರೆಗ್ನೆಂಟ್ ಅಣ್ಣ ಪಾಪ. ಅವಾಗಿಂದ ಓಡಾಡಿ ಮಾನವೀಯತೆ ಬೇಡ ಇವ್ರಿಗೆ. ಮಾನವೀಯತೆ ಅನ್ನೋದು ಇರ್ಬೇಕಲ್ಲ ಅಂತ ಮಕ್ಕಳಿಗೆ. ನೋಡಿ ಅವ್ರಿಗೆ ಏನ್ ಶೇರ್ ಬರ್ಬೇಕು, ನೀವೇನ್ 40% ಮಾತಾಡಿದಿರೋ ಅವ್ರು ಕೊಟ್ಬಿಡ್ರಿ. ಪ್ರೆಸೆಂಟ್ ಏನ್ ರೇಟ್ ನಡೀತೈತೆ ಆ ರೇಟ್ ಪ್ರಕಾರ ಕೊಟ್ಬಿಡ್ರಿ. ನಾವಿಲ್ಲ ನಮ್ಮ ಮೇಲೆ ಕೇಸ್ಗಳಾಗ್ಲಿ ಅಣ್ಣ ಪರವಾಗಿಲ್ಲ, ನಾವು ಬಂದು ಇಂಥ 420 ಕೆಲಸ ಮಾಡೋರ ಮೇಲೆ ಅದೇ ಬಿಲ್ಡಿಂಗ್ ಮುಂದೆ ನಿಂತ್ಕೊಂಡು ಬೃಹತ್ ಮಟ್ಟದಲ್ಲಿ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ನಾವು ಹೋರಾಟ ಮಾಡಿದ್ವಿ. ಕಮ್ಯುನಿಟಿ ಅಲ್ಲ, ನಮಗೆ ಗೊತ್ತಿರೋಂಥವ್ರಲ್ಲ, ಕಷ್ಟ ಅಂತ ಹೇಳ್ಬಿಟ್ಟು ನಮ್ ತನಕ ಬಂದವ್ರಿ ಅಂತ ಹೆಣ್ಮಕ್ಳು ನೋಡಿದಾಗ ನಮ್ಗೆ ಹೊಟ್ಟೆ ಉರಿತೈತೆ, ಚುರುಕು ಅನ್ಸೈತೆ ಮನ್ಸಿಗೆ. ಇವ್ರಿಗೆ ಗೊತ್ತಾಗಲ್ಲ, ಹೋಗ್ಲಿ, ಮಾನ ಮರ್ಯಾದೆ ಇರ್ಬೇಕಲ್ಲ. ಇದ್ರ ಜೊತೆಗೆ ಇವನು ಮೀಡಿಯೇಟರ್ ಒಬ್ಬನವನು ಇಲ್ಲಿ ಲೋಕಲ್ ಅಲ್ಲಿ ಗೋವಿಂದರಾಜು ಅಂತ, ಅವನು ನರಸಿಂಹನಾಯ್ಡು ಮತ್ತೆ SLV ಗೋಲ್ಡನ್ ಟವರ್ಸ್ ಇವ್ರು ಇಷ್ಟೋ ಜನ ಸೇರ್ಕೊಂಡು ನೋಡಿ ಇವ್ರ ಫ್ಯಾಮಿಲಿನ ಇವತ್ತು ಬೀದಿಯಲ್ಲಿ ನಿಲ್ಸುವಂತ ಕೆಲಸ ಮಾಡಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ, ಇವ್ರಿಗೆ ನ್ಯಾಯ ಸಿಗೋ ತನಕ ಸುಮ್ಮನೆ ಬಿಡಲ್ಲ. ಇದೇ SLV ಗೋಲ್ಡನ್ ಟವರ್ಸ್ ಮುಂದೆ ಕುತ್ಕೊಂಡು ಹೋರಾಟ ಮಾಡೇ ಮಾಡ್ತೀನಿ ಅಣ್ಣ. ಹೇಳಿರೋದು ರಾಜ್ಯಾದ್ಯಂತ ನಾವ್ ಎಲ್ಲೆಲ್ಲಿ ಹೋರಾಟ ಮಾಡಿದೀವೋ ಎಲ್ಲ ಕಡೆ ನಾವು ಹೇಳ್ಬಿಟ್ಟು ಮಾಡಿದೀವಿ. 40% ಅಣ್ಣ. ಫಸ್ಟ್ ಏನ್ ಅಗ್ರಿಮೆಂಟ್ ಆಗ್ತೈತೆ ಅಂದ್ರೆ ಒಂದಷ್ಟು ಫ್ಲಾಟ್ಗಳು ನಿಮ್ಗೆ ಕೊಡ್ತೀರಿ, ಒಂದಷ್ಟು ದುಡ್ಡುಗಳು ನಿಮ್ಗೆ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಆದೈತೆ. ದುಡ್ಡು ಕೊಟ್ಟಿಲ್ಲ, ಫ್ಲಾಟ್ಗಳು ಅದೆಲ್ಲ ಏನು ಕ್ಲಿಯರ್ ಏನ್ ಮಾಡಿಲ್ಲ ಸರಿಯಾಗಿ. ಇವಾಗ 40% ಅಲ್ಲಿ 29% ಕೊಟ್ಟವ್ರೆ. 29% ಕೊಟ್ಟವ್ರೆ. 11% ಯಾಕೆ ಕೊಟ್ಟಿಲ್ಲ? ₹1 ಆಗ್ಲಿ ₹50 ಎಷ್ಟದು ಸುಮಾರು ಏನಿಲ್ಲ ಅಂದ್ರೂ ಇನ್ನ ಒಂದ್ 5-6 ಕೋಟಿ ಬರ್ಬೇಕು ಹುಡುಗನ್. ಅವ್ರು ಹೇಳೋಂಥದ್ದು ಏನಂದ್ರೆ $1 ಪೈಸೆ ಕೊಡಲ್ಲ, ನಿನ್ ಕೈಲಿ ಏನಾಗ್ತೈತೋ ಮಾಡ್ಕೊ ಅಂತ. ಅದೇ ಹಿಂಗೆ
ಈಗ ಅವರು ಆ ತರ ರಿಪ್ಲೈ ಬಂದಿದ ತಕ್ಷಣ ನನ್ನ ಹತ್ರ ಬಂದಿದ್ದಾರೆ ಇವರು. ಈಗ ಅವರ ಕಡೆಯಿಂದ ಆ ತರ ರಿಪ್ಲೈ ಅಂತ ಮೋಸ ಆಗಿದ ತಕ್ಷಣ ನನ್ನ ಹತ್ರ ಬಂದವ್ರೆ. ನಾನೀಗ ಹಂತವಾಗಿ ಕಂಪ್ಲೇಂಟ್ ಕೊಡುವಂಥದ್ದು ಮತ್ತೆ ಹೋರಾಟ ಮಾಡುವಂಥದ್ದು, ಅವ್ರ ಗೇಟ್ ಮುಂದೆ ಕುತ್ಕೊಂಡು ಧರಣಿ ಮಾಡೋದು, ಇವೆಲ್ಲ ನಾಳೆಯಿಂದ ಮಾಡ್ತೀವಿ.